ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಸೆಪ್ಟೆಂಬರ್ 6, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, 1ನೇ ಕ್ವಶನ್ನು. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಹಿರಿಯ ನಾಗರಿಕರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ನಿರ್ಲಕ್ಷ್ಯ ಹಾಗೂ ನಿಂದನೆಯಂತಹ ಸಮಸ್ಯೆಗಳನ್ನು ಪರಿಹರಿಸಲು ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹಿರಿಯ ನಾಗರಿಕರ ಆಯೋಗವನ್ನು ಸ್ಥಾಪಿಸಿದೆ ಅಥವಾ ಪ್ರಾರಂಭಿಸಿದೆ? ನೋಡಿ, ಈ ರೀತಿಯ ಪ್ರಮುಖ ಆಯೋಗವನ್ನು ಜಾರಿಗೆ ತಂದಿರತಕ್ಕಂಥ ಭಾರತದ ಮೊಟ್ಟ ಮೊದಲ ರಾಜ್ಯ ಅಂದರೆ ಅದು ಕೇರಳ. ನೋಡಿ, ಕೇರಳ ರಾಜ್ಯವು ಮುಖ್ಯವಾಗಿ ಇದೀಗ ಸೀನಿಯರ್ ಸಿಟಿಜನ್ಸ್ ಕಮಿಷನನ್ನು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಿದೆ. ಸೊ ಇದನ್ನು SCC ಅಂತ ಕರೀತಾರೆ. ಓಕೆ, ಸೊ SCC ಸೀನಿಯರ್ ಸಿಟಿಜನ್ಸ್ ಕಮಿಷನ್. ಸೊ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೇರಳ ರಾಜ್ಯ ಸರ್ಕಾರ ಈ ಒಂದು ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ಕನ್ನಡದ ವಿಜಯವಾಣಿ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, ಕೇರಳದಲ್ಲಿ ದೇಶದ ಪ್ರಪ್ರಥಮ ಹಿರಿಯ ನಾಗರಿಕರ ಆಯೋಗ ಜಾರಿಗೆ ಬಂದಿರತಕ್ಕಂಥದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ಸೊ ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದರಿಂದ ಗಮನಿಸಬಹುದು, ಇಂಪಾರ್ಟೆಂಟ್ ಆಗುತ್ತೆ. ಕೇರಳ ಸರ್ಕಾರವು ಹಿರಿಯ ನಾಗರಿಕರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ನಿರ್ಲಕ್ಷ್ಯ ಹಾಗೂ ನಿಂದನೆಗೆ ಒಳಗಾದಂತಹ ಹಿರಿಯ ನಾಗರಿಕರ ಸಮಸ್ಯೆಗಳನ್ನು ಪರಿಹರಿಸಲು ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹಿರಿಯ ನಾಗರಿಕರ ಆಯೋಗವನ್ನು ಸ್ಥಾಪಿಸಿದೆ. ಕೇರಳ ರಾಜ್ಯ ಹಿರಿಯ ನಾಗರಿಕರ ಆಯೋಗದ ಅಧ್ಯಕ್ಷರಾಗಿ ತಿರುವನಂತಪುರದ ಮೂಲದ ಕೆ ಸೋಮಪ್ರಸಾದ್ ಅವರನ್ನು ನೇಮಕ ಮಾಡಿದೆ. ಸೊ ಕೇರಳದ ಬಗ್ಗೆ ನೋಡೋದಾದರೆ, ಕೇರಳದ ರಾಜಧಾನಿ ತಿರುವನಂತಪುರಂ. ಪ್ರಸ್ತುತ ಚೀಫ್ ಮಿನಿಸ್ಟರ್ ಪಿಣರಾಯಿ ವಿಜಯನ್, ಗವರ್ನರ್ ರಾಜೇಂದ್ರ ಅರ್ಲೇಕರ್. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು 20,000 ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ರಮಿಸಬಲ್ಲ ಅಣ್ವಸ್ತ್ರ ಒತ್ತೊಯ್ದಬಲ್ಲ ಖಂಡಾಂತರ ಕ್ಷಿಪಣಿ, ನೋಡಿ DS-5C ಅಂತ ಕರೀತಾರೆ. ಸೊ ಓಕೆ, DF-5C ಅನ್ನು ಪ್ರದರ್ಶಿಸಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ಚೀನಾ ದೇಶ. ಗಮನಿಸಬಹುದು ಸ್ನೇಹಿತರೆ, ಇದು 20,000 ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ರಮಿಸಬಲ್ಲ. ಸೊ ನೋಡಿ, 20,000 ಕಿಲೋಮೀಟರ್ ಹೆಚ್ಚು ದೂರ ಕ್ರಮಿಸಬಲ್ಲ. ಹಾಗಾದರೆ DF-5C ಎಂಬುದು ಏನು ಅಂತ ಕೇಳಿದ್ರೆ ಇದೊಂದು ನೋಡಿ. ಸೊ ಗಮನಿಸಬಹುದು, ಅಣ್ವಸ್ತ್ರ ಒತ್ತೊಯ್ಯಬಲ್ಲ ಖಂಡಾಂತರ ಕ್ಷಿಪಣಿ ಅಂತ ಇದು. ನೋಡಿ, ಅಂದರೆ ನ್ಯೂಕ್ಲಿಯರ್ ಕೆಪಾಬಲ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಸೊ ಇದೊಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ನಿಮಗೀಗ ಗೊತ್ತಾಯಿತು. ಓಕೆ, ಸೊ ಇದು ನೆನಪಿರಬೇಕು. DF-5C ಎಂಬುದು ಒಂದು ಏನು ಅಂತ ಕೇಳಿದ್ರೆ ಇದೊಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಸೊ ಈ ಒಂದು ಮಾಹಿತಿನೂ ಕೂಡ ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ನೋಡಿ, ಅಮೇರಿಕವನ್ನು ತಲುಪಬಲ್ಲ ಚೀನಾ ಅಣ್ವಸ್ತ್ರ ಕ್ಷಿಪಣಿ ಪ್ರದರ್ಶನಗೊಂಡಿದೆ. ಸೊ ಈ ಕ್ಷಿಪಣಿ ಏನಿದೆ 20,000 ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ರಮಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇದು ಮ್ಯಾಕ್ 10ರ ವೇಗದಲ್ಲಿ ತಲುಪುವ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಕ್ಷಿಪಣಿಯಾಗಿದೆ. ಗಮನಿಸಬಹುದು, 10 ಮ್ಯಾಕ್ ವೇಗದಲ್ಲಿ ಚಲಿಸ್ತಕ್ಕಂಥ ಸ್ಥಾನ. ಮ್ಯಾಕ್ ಅಂದರೆ ಗಾಳಿಯ ವೇಗಕ್ಕಿಂತಲೂ ಹೆಚ್ಚಿನ ವೇಗ, ಶಬ್ದದ ವೇಗಕ್ಕಿಂತಲೂ ಹೆಚ್ಚಿನ ವೇಗ ಅಂತ ಕರಿತೀವಿ ಮ್ಯಾಕ್ ಅಂದರೆ. ಸೊ ಈ ಮ್ಯಾಕ್ ವೇಗದಲ್ಲಿ ನಾವು ಈ ಅಣ್ವಸ್ತ್ರವನ್ನು ಪರೀಕ್ಷಿಸುವುದಾದರೆ 10 ಮ್ಯಾಕ್ಗಿಂತ ಹೆಚ್ಚಿನ ಒಂದು ವೇಗದಲ್ಲಿ ಇದು ಆರ್ವಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಚೀನಾ ಇದನ್ನು ಪರೀಕ್ಷಿಸಿದೆ. ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೋಡೋಣ. ಸೊ ಅಮೇರಿಕ ಸೇರಿದಂತೆ ವಿಶ್ವದ ಯಾವುದೇ ಮೂಲೆಯನ್ನು ತಲುಪಬಲ್ಲ 20,000 ಕಿಲೋಮೀಟರ್ಗೂ ಹೆಚ್ಚು ದೂರ ಕ್ರಮಿಸಬಲ್ಲ ಅಣ್ವಸ್ತ್ರ ಒತ್ತೊಯ್ಯಬಲ್ಲ ಖಂಡಾಂತರ ಕ್ಷಿಪಣಿಯನ್ನು ಚೀನಾ ಇದೇ ಮೊದಲ ಬಾರಿಗೆ ವಿಶ್ವ ಸಮುದಾಯದ ಎದುರು ತೆರೆದಿಟ್ಟಿದೆ. ಬುಧವಾರ ನಡೆದಂತಹ ಚೀನಾದ 80ನೇ ವಿಕ್ಟರಿ ಡೇ ಅಂದರೆ ವಿಜಯ ದಿವಸದ ಮಿಲಿಟರಿ ಪೆರೇಡ್ನಲ್ಲೇ ಈ ಲಿಕ್ವಿಡ್ ಫ್ಯೂಯಲ್ ಇದು ನೋಡಿ, ಇದನ್ನು ಗಮನಿಸಬೇಕು. ಇದೊಂದು ದ್ರವ ಇಂಧನ ಆಧಾರಿತವಾದ ಅಂದರೆ ಲಿಕ್ವಿಡ್ ಫ್ಯೂಯಲ್ ಬೇಸ್ಡ್ ಅಣ್ವಸ್ತ್ರ ಸಾಗಿಸಬಹುದಾದ DF-5C ಕ್ಷಿಪಣಿಯನ್ನು ಪ್ರದರ್ಶಿಸಿದೆ. ನೋಡಿ, ಇದು ಅಣ್ವಸ್ತ್ರ ಸಾಗಿಸಬಹುದಾದ ಸಾಮರ್ಥ್ಯವನ್ನು ಹೊಂದಿದೆ. ಇದು ಮುಖ್ಯವಾಗಿ ಸಮುದ್ರದಲ್ಲೂ ಹಾರಿಸಬಹುದಾದ ಕ್ಷಿಪಣಿ ಇದು. ಈ ಕ್ಷಿಪಣಿಯನ್ನು 3 ಸರಕು ಸಾಗಣೆ ವಾಹನಗಳ ಮೂಲಕ ಸಾಗಿಸಬಹುದಾಗಿದೆ.
ಇಂದಿನ DY-5 ಕ್ಷಿಪಣಿ ಸರಣಿಗೆ ಹೋಲಿಸಿದರೆ ಈ ಕ್ಷಿಪಣಿಯು ಉಡಾವಣೆಗೆ ತೀರಾ ಕಡಿಮೆ ಸಮಯ ಸಾಕು. ಇನ್ನು ನೆಲ ಮಾತ್ರವಲ್ಲದೆ ಸಮುದ್ರದಲ್ಲೂ ಹಾರಬಲ್ಲ ಸಾಮರ್ಥ್ಯವನ್ನು ಇದು ಹೊಂದಿದೆ. ಅಲ್ಲದೆ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ವೇಗ ಕೂಡ ಅಸಾಧಾರಣವಾಗಿದೆ. ಇದು ಮ್ಯಾಕ್ 10ರ ವೇಗವನ್ನು ತಲುಪುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟು ನಾವು 3ನೇ ಕ್ವಶನ್ ನೋಡೋಣ. ನೋಡಿ, ಕೇಂದ್ರ ಕಾರ್ಮಿಕ ಸಚಿವಾಲಯವು ಕಾರ್ಮಿಕ ಇಲಾಖೆ ಈ ಕಾರ್ಮಿಕ ವಿಮಾ ಕಾಯ್ದೆಯಡಿ ಉದ್ಯೋಗದಾತರು ಮತ್ತು ಉದ್ಯೋಗಿಗಳ ನೋಂದಣಿಯನ್ನು ಉತ್ತೇಜಿಸಿ ಹಲವು ಸೌಲಭ್ಯವನ್ನು ನೀಡಲು ಕೆಳಗಿನ ಯಾವ ಹೆಸರಿನ ಯೋಜನೆಯನ್ನು ಜಾರಿಗೆ ತಂದಿದೆ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕ್ವಶನ್. ಸರಿಯಾದಂಥ ಉತ್ತರ ಸ್ಪ್ರೀ 2025 ಯೋಜನೆ ಅಂತ ಕರೀತಾರೆ. ನೋಡಿ, ಸ್ಪ್ರೀ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ. ಹೆಚ್ಚಿನ ಡೀಟೇಲ್ಸನ್ನು ಇದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕನ್ನಡಪ್ರಭ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದರು. ನೋಡಿ, ಕಾರ್ಮಿಕರಿಗೆ ಸ್ಪ್ರೀ 2025 ಸ್ಕೀಮ್ ಜಾರಿಯಾಗಿದೆ. ಸೊ ಕಾರ್ಮಿಕ ಇಲಾಖೆ ಮುಖ್ಯವಾಗಿ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು ಸ್ಪ್ರೀ 2025. ಹಾಗಾದರೆ ಏನಿದು ಸ್ಕೀಮ್? ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಗಮನಿಸಬಹುದು, ಕಾರ್ಮಿಕ ಸಚಿವಾಲಯವು ಕಾರ್ಮಿಕ ಇಲಾಖೆಯ ಕಾರ್ಮಿಕ ವಿಮಾ ಕಾಯ್ದೆಯಡಿ ಉದ್ಯೋಗದಾತರು ಮತ್ತು ಉದ್ಯೋಗಿಗಳ ನೋಂದಣಿಯನ್ನು ಉತ್ತೇಜಿಸಿ ಹಲವು ಸೌಲಭ್ಯವನ್ನು ನೀಡಲು ಸ್ಪ್ರೀ ಸ್ಕೀಮನ್ನು ಜಾರಿಗೆ ತಂದಿದೆ. ನೋಡಿ, ಸ್ಪ್ರೀನ ಫುಲ್ ಫಾರ್ಮ್ ಕೇಳ್ತಾರೆ. ಓಕೆ, ವಿವರಣೆ ಅಥವಾ ವಿಸ್ತೃತ ರೂಪ. ನೋಡಿ, ಸ್ಪ್ರೀ ಅಂದರೆ ಸ್ಕೀಮ್ ಟು ಪ್ರಮೋಟ್ ರಿಜಿಸ್ಟ್ರೇಷನ್ ಆಫ್ ಎಂಪ್ಲಾಯರ್ಸ್ ಆ್ಯಂಡ್ ಎಂಪ್ಲಾಯೀಸ್ 2025 ಅಂತ ತಿಳಿಸುತ್ತೆ. ಸ್ಪ್ರೀನ ಫುಲ್ ಫಾರ್ಮ್ ಡೈರೆಕ್ಟಾಗಿ ಕೇಳ್ಬೋದು, ಸ್ಪ್ರೀನ ಫುಲ್ ಫಾರ್ಮ್ ಏನು ಹಾಗಾದರೆ ಅಂತ. ಸೊ ಇದ್ರ ಬಗ್ಗೆ ನೆನಪಿರಲಿ. ಹಾಗಾದರೆ ಈ ಸ್ಪ್ರೀ ಏನಿದೆ ಮುಖ್ಯವಾಗಿ ಉದ್ಯೋಗದಾತರು ಮತ್ತು ಉದ್ಯೋಗಿಗಳನ್ನು ನೋಂದಣಿ ಉತ್ತೇಜಿಸುವ ಯೋಜನೆಯಾಗಿದೆ. ಈ ಸ್ಪ್ರೀ ಎಂಬ ಯೋಜನೆಯನ್ನು ಕಾರ್ಮಿಕರ ವಿಮಾ ನಿಗಮವು ಜಾರಿಗೆ ತಂದಿದೆ. ನೋಡಿ, ಕಾರ್ಮಿಕರ ವಿಮಾ ನಿಗಮ ಇದನ್ನು ಜಾರಿಗೆ ತಂದಿದೆ. ಈ ಯೋಜನೆಯು ಜುಲೈ 1ರಿಂದ ಡಿಸೆಂಬರ್ 31ರವರೆಗೆ ಜಾರಿಯಲ್ಲಿರಲಿದ್ದು ಉದ್ಯೋಗದಾತರು ಮತ್ತು ಉದ್ಯೋಗಿಗಳಿಗೆ ಒಂದು ಬಾರಿಯ ಅವಕಾಶವನ್ನು ನೀಡಿದ್ದು, ಈ ಅವಧಿಯಲ್ಲಿ ಉದ್ಯೋಗದಾತರು ನೋಂದಣಿಯಾದಲ್ಲಿ ಹಿಂದಿನ ಅವಧಿಗೆ ಯಾವುದೇ ದಂಡ ಅಥವಾ ಬಾಕಿ ಪಾವತಿಯ ಅವಶ್ಯಕತೆ ಇರುವುದಿಲ್ಲ ಮತ್ತು ಯಾವುದೇ ತಪಾಸಣೆ ಇರುವುದಿಲ್ಲ. ಉದ್ಯೋಗದಾತರು ತಮ್ಮಲ್ಲಿ ಕಾರ್ಯನಿರ್ವಹಿಸುವ ಗುತ್ತಿಗೆ ಉದ್ಯೋಗಿಗಳನ್ನು ಒಳಗೊಂಡಂತೆ ಎಲ್ಲ ಉದ್ಯೋಗಿಗಳನ್ನು ಈ ಯೋಜನೆಯಡಿಯಲ್ಲಿ ನೋಂದಾಯಿಸಿದ್ದಲ್ಲಿ ನೋಂದಾವಣೆ ದಿನದಿಂದಲೇ ಕಾರ್ಮಿಕರ ವಿಮಾ ಕಾಯ್ದೆಯಡಿ ದೊರೆಯುವ ವಿವಿಧ ಸೌಲಭ್ಯಗಳನ್ನು ಅವರು ಪಡೆಯಲು ಅರ್ಹರಾಗಿರುತ್ತಾರೆ. ಸೊ ಇಷ್ಟು ಮಾಹಿತಿ ಅದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ಓಕೆ, ನೆಕ್ಸ್ಟ್ ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಸೊ ಗಮನಿಸಬಹುದು, 4ನೇ ಕ್ವಶನ್, ಇತ್ತೀಚೆಗೆ ಲಿಂಗ ಸಮಾನತೆಗಾಗಿ, ಗಮನಿಸಿ, ಲಿಂಗ ಸಮಾನತೆಗಾಗಿ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಅಂದರೆ UNFPA ಅಂತ ಕರೀತಾರೆ. ನೋಡಿ, UNFPA ಅಂದರೆ ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್. ಸೊ ಈ ಒಂದು ನಿಧಿಯು ತನ್ನ ಗೌರವಾನ್ವಿತ ಬ್ರ್ಯಾಂಡ್ ರಾಯಭಾರಿಯಾಗಿ ಅಥವಾ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಿದೆ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕ್ವಶನ್ ಇದು. ಸರಿಯಾಗಿರ್ತಕ್ಕಂಥ ಉತ್ತರ ಕೃತಿ ಸನನ್. ನೋಡಿ, ಕೃತಿ ಸನನ್ ಇದೀಗ UNFPA ಅಂದರೆ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ. ಸೊ ಬ್ರ್ಯಾಂಡ್ ಅಂಬಾಸಿಡರ್ ಯಾವುದಕ್ಕಾಗಿ? ಜೆಂಡರ್ ಇಕ್ವಾಲಿಟಿಗಾಗಿ. ಇದನ್ನು ನೆನಪಿಟ್ಕೋಬೇಕು, ಕೃತಿ ಸನನ್ ಅವರನ್ನು. ಸೊ ಜೆಂಡರ್ ಇಕ್ವಾಲಿಟಿಯ ಉದ್ದೇಶದಿಂದಾಗಿ UNFPAನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡಿದೆ. ಗಮನಿಸಬಹುದು. ನೋಡಿ, ಕೃತಿ ಸನನ್ ಈಸ್ UNFPA ಇಂಡಿಯಾಸ್ ನ್ಯೂ ಆನರರಿ ಅಂಬಾಸಿಡರ್ ಫಾರ್ ಜೆಂಡರ್ ಇಕ್ವಾಲಿಟಿ. ಓಕೆ, ಜೆಂಡರ್ ಇಕ್ವಾಲಿಟಿಗೆ ಬ್ರ್ಯಾಂಡ್ ಅಂಬಾಸಿಡರನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು. ಸೊ ಇದು ನೆನಪಿರಬೇಕು ಈ ಕ್ವಶನ್ ನಿಮಗೆ. ಓಕೆ, ಕೃತಿ ಸನನ್. ಓಕೆ, ಸೊ ಗಮನಿಸಬಹುದು, ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಓಕೆ, ಸೊ ಇವರು ಮುಖ್ಯವಾಗಿ ಲಿಂಗ ಸಮಾನತೆಯನ್ನು ಗೌರವ ರಾಯಭಾರಿಯಾಗಿ ನೇಮಕ ಮಾಡಲಾಗಿದೆ. ಇದು ಭಾರತದಾದ್ಯಂತ ಲಿಂಗ ಸಮಾನತೆಯನ್ನು ಮುನ್ನಡೆಸಲು ಮತ್ತು ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಅವರ ಬದ್ಧತೆಯನ್ನು ಇದು ಒತ್ತಿ ಹೇಳುತ್ತದೆ. ಹಾಗಾದರೆ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಅಂದರೆ UNFPA ಬಗ್ಗೆ ನಾವು ನೋಡೋದಾದರೆ
UNFPAಯು ವಿಶ್ವಸಂಸ್ಥೆಯ ಲೈಂಗಿಕ ಮತ್ತು ಸಂತಾನೋತ್ಪತ್ತಿ ಆರೋಗ್ಯ ಸಂಸ್ಥೆಯಾಗಿದೆ. 1967ರಲ್ಲಿ ವಿಶ್ವಸಂಸ್ಥೆಯ ಜನಸಂಖ್ಯಾ ಚಟುವಟಿಕೆಗಳ ನಿಧಿಯನ್ನು ಟ್ರಸ್ಟ್ ನಿಧಿಯಾಗಿ ಸ್ಥಾಪಿಸಲಾಗಿದೆ. 1987ರಲ್ಲಿ ಇದನ್ನು ಅಧಿಕೃತವಾಗಿ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ ಎಂದು ಮರುನಾಮಕರಣ ಮಾಡಲಾಗಿದೆ. ಸೊ ಇದರ ಮೋಟೋ ಏನು ಹಾಗಾದರೆ ಅಂದರೆ ಒಂದು ಘೋಷವಾಕ್ಯ ನೋಡಿ, ಎನ್ಶೂರಿಂಗ್ ರೈಟ್ಸ್ ಆ್ಯಂಡ್ ಚಾಯ್ಸಸ್ ಫಾರ್ ಆಲ್ ಎಂಬುದು ಇದರ ಘೋಷವಾಕ್ಯವಾಗಿದೆ, ಮೋಟೋ. ಇದು ಕೂಡ ನೆನಪಿರಲಿ. UNFPAನ ಮೋಟೋ ಏನು ಅಂತ ಕೇಳಿದ್ರೆ ಸೊ ಇದನ್ನು ನೀವು ಆನ್ಸರ್ ಮಾಡಬಹುದು. ಓಕೆ, ನೆಕ್ಸ್ಟ್ ನಾವು 5ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಗಮನಿಸಬಹುದು, ನೈರ್ಮಲ್ಯ ಕಾರ್ಮಿಕರಿಗಾಗಿ, ಗಮನಿಸಿ, ನೈರ್ಮಲ್ಯ ಕಾರ್ಮಿಕರು ಅಂದರೆ ಸ್ಯಾನಿಟೇಷನ್ ವರ್ಕರ್ಸ್ ಏನಿದ್ದಾರೆ ಇವರಿಗಾಗಿ ಇತ್ತೀಚೆಗೆ ಕೆಳಗಿನ ಯಾವ ಸ್ಥಳದಲ್ಲಿ ಅಥವಾ ಯಾವ ರಾಜ್ಯ ಸರ್ಕಾರವು ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಿದೆ? ನೋಡಿ, ಅನ್ನಪೂರ್ಣ ಸ್ಕೀಮ್. ಸರಿಯಾದಂಥ ಉತ್ತರ ಬೆಂಗಳೂರು. ನೋಡಿ, ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ನೈರ್ಮಲ್ಯ ಕಾರ್ಮಿಕರಿಗಾಗಿ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಿದೆ. ಸೊ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಅತಿ ಹೆಚ್ಚು ಕ್ವಶನ್ಗಳನ್ನು ಈ ಮೂಲಕ ಕೇಳ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ಸ್ಯಾನಿಟೇಷನ್ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಅಂದರೆ ಬೆಂಗಳೂರಿನಲ್ಲಿ ಇರತಕ್ಕಂಥ ಸ್ಯಾನಿಟೇಷನ್ ವರ್ಕರ್ಸ್ ಏನಿದ್ದಾರೆ ಅವರಿಗಾಗಿ ಅನ್ನಪೂರ್ಣ ಸ್ಕೀಮನ್ನು ಜಾರಿಗೆ ತಂದಿದೆ ರಾಜ್ಯ ಸರ್ಕಾರ. ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸೆವರೇಜ್ ಬೋರ್ಡ್ ಟು ಲಾಂಚ್ ಸ್ಮಾರ್ಟ್ ಕಾರ್ಡ್ ಫಾರ್ ಸ್ಯಾನಿಟೇಷನ್ ವರ್ಕರ್ಸ್. ಸೊ ಸ್ಮಾರ್ಟ್ ಕಾರ್ಡ್ ಇರ್ತಕ್ಕಂಥ ಸ್ಯಾನಿಟೇಷನ್ ವರ್ಕರ್ಸಿಗೆ ಈ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಿದೆ. ಸೊ ಏನಿದೆ ಯೋಜನೆ ನೋಡಿ, ಕರ್ನಾಟಕದ ಬೆಂಗಳೂರು ಇದೊಂದು ರಾಜಧಾನಿ ಕರ್ನಾಟಕದ್ದು. ಇಲ್ಲಿ 11 ಲಕ್ಷಕ್ಕೂ ಅಧಿಕ ಸಂಪರ್ಕಗಳಿಗೆ ನಿತ್ಯ ನೀರು ಪೂರೈಕೆ ಮತ್ತು ಒಳಚರಂಡಿ ಸೇವೆ ಒದಗಿಸುವ ನೈರ್ಮಲೀಕರಣ ಕಾರ್ಮಿಕರಿಗೆ ಬೆಂಗಳೂರು ಜಲಮಂಡಳಿ ಬೆಳಗಿನ ಉಪಹಾರದ ವ್ಯವಸ್ಥೆ ಕಲ್ಪಿಸಲು. ಸೊ ನೋಡಿ, ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಲು ಅನ್ನಪೂರ್ಣ ಯೋಜನೆಯನ್ನು ರೂಪಿಸಿದ್ದು. ಇದಕ್ಕಾಗಿ ವಾರ್ಷಿಕ ಸುಮಾರು 1.26 ಕೋಟಿ ರು ವೆಚ್ಚ ಮಾಡಲು ನಿರ್ಧರಿಸಿದೆ. ನೋಡಿ, ಇದು ಅನ್ನಪೂರ್ಣ ಯೋಜನೆಯ ಉದ್ದೇಶವೇನು? ನೈರ್ಮಲೀಕರಣ ಕಾರ್ಮಿಕರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಒದಗಿಸುವ ಒಂದು ಪ್ರಮುಖ ಯೋಜನೆಯಾಗಿದೆ. ಓಕೆ, ಇನ್ನು ಡೀಟೇಲ್ಸನ್ನು ನೋಡೋದಾದರೆ, ಮಂಡಳಿಯು ನೈರ್ಮಲೀಕರಣ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ನೀಡಲಿದ್ದು ಪ್ರತಿ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ತಿಂಗಳಿಗೆ ಉಪಹಾರ ಭತ್ಯೆಯಾಗಿ ತಲಾ 1500 ರು ವರ್ಗಾವಣೆ ಮಾಡಲಿದೆ. ಆಕ್ಸಿಸ್ ಬ್ಯಾಂಕ್ನ ಜೊತೆಗೂಡಿ ಈ ಸ್ಮಾರ್ಟ್ ಕಾರ್ಡ್ ಹೊರತಂದಿದೆ. ಅಲ್ಲದೆ ವಾರ್ಷಿಕ ಪ್ರತಿ ಕಾರ್ಮಿಕನಿಗೆ ನೋಡಿ 18,000 ರು ಸಿಗಲಿದೆ ಎಂದು ಮಂಡಳಿಯ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾರನ್ನು ನೋಡಿ, ಕೆಳಗಿನ ಯಾವ ವ್ಯಕ್ತಿಯನ್ನು 29ನೇ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ CGA ಆಗಿ ನೇಮಿಸಲಾಗಿದೆ? ಸೊ ಆನ್ಸರನ್ನು ನೋಡಿ, ಉಳಿದಂತೆ ಮಾಹಿತಿ ನೋಡೋಣ. TCA ಕಲ್ಯಾಣಿ. ನೋಡಿ, TCA ಕಲ್ಯಾಣಿ ಅವರನ್ನು ಇದೀಗ ಕೇಂದ್ರ ಹಣಕಾಸು ಸಚಿವಾಲಯದ ಅಂಡರಲ್ಲಿ ಬರುವ CGA ಅಂದರೆ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಆಗಿ ನೇಮಿಸಲಾಗಿದೆ. ಹಾಗಾದರೆ CAG ಬೇರೆ, ಓಕೆ, CAG ಅದು ಬೇರೆ, ಮಹಾಲೆಕ್ಕ ಪರಿಶೋಧಕರು. CGA ಬೇರೆ. ಓಕೆ, ಇದರ ಬಗ್ಗೆ ಡಿಫ್ರೆನ್ಸ್ ಕೂಡ ನಾನು ತಿಳಿಸ್ಕೊಡ್ತೇನೆ. ಓಕೆ, ಸೊ ಇಲ್ಲಿ 29th ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ನ ಇಂಡಿಯಾ ಹೀಗಾಗಿ TCA ಕಲ್ಯಾಣಿ ಅವರನ್ನು ನೇಮಿಸಲಾಗಿದೆ. ಸೊ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರಲ್ಲಿ ಇದು ಬರುತ್ತೆ. ಸೊ ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು, ಗಮನಿಸಬಹುದು. ಮಿಸಸ್ TCA ಕಲ್ಯಾಣಿ ಅಸ್ಯೂಮ್ಸ್ ಚಾರ್ಜಸ್ ಆ್ಯಸ್ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ CGA ಟುಡೇ. ಓಕೆ, ನೇಮಕಗೊಂಡಿದ್ದಾರೆ. ಇದರ ಬಗ್ಗೆ ನಾವು ಫುಲ್ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಓಕೆ, ಭಾರತೀಯ ನಾಗರಿಕ ಲೆಕ್ಕಪತ್ರ ಸೇವೆಯ 1991ರ ಬ್ಯಾಚ್ ಅಧಿಕಾರಿಯಾಗಿರುವ ಶ್ರೀಮತಿ ಕಲ್ಯಾಣಿ ಅವರು ಇಂದು ಹಣಕಾಸು ಸಚಿವಾಲಯದ ವೆಚ್ಚ ಇಲಾಖೆಯಲ್ಲೇ ಹೊಸ ಲೆಕ್ಕಪತ್ರ ನಿಯಂತ್ರಕ ಜನರಲ್ CGA ಆಗಿ
ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ಪ್ರತಿಷ್ಠಿತ ಹುದ್ದೆಯನ್ನು ಅಲಂಕರಿಸಿದ 29ನೇ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರವಾಗಿದ್ದಾರೆ. ನೋಡಿ, CAG ಮತ್ತು CGA ಎರಡೂ ಭಾರತದ ಅತ್ಯುನ್ನತ ಹುದ್ದೆಗಳು. ಸೊ ಇವರಲ್ಲಿ ಯಾರು ನೇಮಕಗೊಂಡಿದ್ದರೂ ಕೂಡ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ಇವೆರಡರಲ್ಲೂ ಕೂಡ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಲೆಕ್ಕಪತ್ರ ನಿಯಂತ್ರಕ ಅಥವಾ CGA ಬಗ್ಗೆ ನಾವು ನೋಡೋದಾದರೆ, ನೋಡಿ, ಇದು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ವೆಚ್ಚ ಇಲಾಖೆಯ ಅಡಿಯಲ್ಲಿ ಬರುವ ಒಂದು ಹುದ್ದೆಯಾಗಿದೆ. ಸೊ CGA ಬಗ್ಗೆ ತಿಳ್ಕೊಳ್ಳಿ ಸ್ನೇಹಿತರೆ. ನೋಡಿ, ಇದು ವೆಚ್ಚ ಇಲಾಖೆ, ಹಣಕಾಸು ಸಚಿವಾಲಯ. ಇಷ್ಟು ಮಾಹಿತಿ ನೋಡಿ. CGA ಎಂಬುದು ಹಣಕಾಸು ಸಚಿವಾಲಯ ಏನಿದೆ ಅದರ ಅಡಿಯಲ್ಲಿ ಬರುವ ವೆಚ್ಚ ಇಲಾಖೆ ಇರುತ್ತೆ. ಓಕೆ, ಸೊ ಈ ವೆಚ್ಚ ಇಲಾಖೆಯ ಅಡಿಯಲ್ಲಿ ಕಂಡುಬರುವ ಒಂದು ಹುದ್ದೆಯೇ CGA. ಲೆಕ್ಕಪತ್ರ ನಿಯಂತ್ರಕರಾಗಿ ಇದು ಭಾರತ ಸರ್ಕಾರದ ಮಾಸಿಕ, ವಾರ್ಷಿಕ ಖಾತೆಗಳನ್ನು ಸಿದ್ಧಪಡಿಸುತ್ತದೆ. ಕ್ರೋಢೀಕರಿಸುವುದು ಮತ್ತು ಪ್ರಸ್ತುತಪಡಿಸುವ ಜವಾಬ್ದಾರಿಯನ್ನು CGA ಮಾಡುತ್ತದೆ. ಹಾಗಾದರೆ CGA ಹಾಗೂ CAG ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. CGA ಆ್ಯಂಡ್ CAG. ನೋಡಿ, CAG ಎಂಬುದು ಸ್ವತಂತ್ರ ಸಂಸ್ಥೆ. ನೋಡಿ, ಸಂವಿಧಾನದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಓಕೆ, ಹಾಗಾದರೆ ಇದು ಸ್ವತಂತ್ರ ಸಂಸ್ಥೆಯಾಗಿದೆ. ಆದರೆ CGA ಏನಿದೆ ಇದು ಹಣಕಾಸು ಸಚಿವಾಲಯದಲ್ಲಿ ಕಂಡುಬರುವ ಒಂದು ವೆಚ್ಚ ಇಲಾಖೆಯ ಅಡಿಯಲ್ಲಿದೆ. CAG ಕಂಟ್ರೋಲರ್ ಆಡಿಟರ್ ಜನರಲ್ ಅಂತ ಕರೀತಾರೆ. CAG ಓಕೆ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. CAG ಇದು ಸಂವಿಧಾನದ 148ನೇ ವಿಧಿಯ ಅಡಿಯಲ್ಲಿ ಕಂಡುಬರುವ ಸಂವಿಧಾನಿಕ ಸಂಸ್ಥೆಯಾಗಿದೆ. ನೋಡಿ, CAG ಏನಿದೆ ಇದೊಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. ಆದರೆ CGA ಏನಿದೆ ಸಂವಿಧಾನಿಕ ಸಂಸ್ಥೆಯಲ್ಲ. ಓಕೆ, ಇದೊಂದು ಸಂವಿಧಾನದಲ್ಲಿ ಇದರ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ. 1961ರ ವ್ಯವಹಾರ ನಿಯಮಗಳ ಹಂಚಿಕೆಯು CGA ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ಉಲ್ಲೇಖಿಸುತ್ತದೆ. ಓಕೆ, CAG ಸರ್ಕಾರದ ಹಣಕಾಸು ಲೆಕ್ಕ ಪರಿಶೋಧನೆ ಮಾಡುತ್ತದೆ. ಆದರೆ CGA ಭಾರತ ಸರ್ಕಾರದ ಪ್ರಧಾನ ಲೆಕ್ಕಪತ್ರ ಸಲಹೆಗಾರರು. ನೋಡಿ, ಭಾರತ ಸರ್ಕಾರದ ಪ್ರಧಾನ ಲೆಕ್ಕಪತ್ರ ಸಲಹೆಗಾರರು ಯಾರು ಅಂತ ಕೇಳಿದರೆ CGA. ಹಾಗಾದರೆ CAG ಏನು ಮಾಡುತ್ತೆ? ಸರ್ಕಾರದ ಹಣಕಾಸು ಲೆಕ್ಕ ಪರಿಶೋಧನೆ ಮಾಡುತ್ತದೆ. ನೋಡಿ, ಸರ್ಕಾರದ ಹಣಕಾಸು ಲೆಕ್ಕ ಪರಿಶೋಧನೆ ಮಾಡುತ್ತದೆ. ಸೊ ಇಲ್ಲಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಯಿತು. CAG ಮತ್ತು CGA ಬಗ್ಗೆ ಏನು ಡಿಫ್ರೆನ್ಸ್ ಇದೆ, ಅದರಲ್ಲಿ ಯಾವುದು ನಾಮಮಾತ್ರ, ಯಾವುದು ಸಂವಿಧಾನದಲ್ಲಿ ಉಲ್ಲೇಖ ಇದೆ, ಎಲ್ಲ ಡೀಟೇಲ್ಸು ನೆನಪಿರಬೇಕು ನಿಮಗೆ. ಎಕ್ಸಾಮ್ನ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ನೋಡಿ, ಚೀನಾದ ಟಿಯಾನ್ಜಿನ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆ ಪ್ಲಸ್, ಇಲ್ಲಿ ಪ್ಲಸ್ಸನ್ನು ಗಮನಿಸಬಹುದು. SCO ಪ್ಲಸ್ ಶೃಂಗಸಭೆಯಲ್ಲೇ ಕೆಳಗಿನ ಯಾವ ದೇಶವು ಜಾಗತಿಕ ಆಡಳಿತ ಉಪಕ್ರಮ GGI, ನೋಡಿ GGI ಅಂದರೆ ಗ್ಲೋಬಲ್ ಗವರ್ನೆನ್ಸ್ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, SCOಗೆ ಸಂಬಂಧಪಟ್ಟಂತೆ ಹೇಗೆ ಬೇಕಾದರೂ ಕ್ವಶನನ್ನು ಟ್ವಿಸ್ಟ್ ಮಾಡಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. SCO ಪ್ಲಸ್, ಹಾಗಾದರೆ ಏನಿದು SCO? ಇದ್ರವರೆಗೂ ನೀವು ನೋಡಿದರೆ SCO ಅಥವಾ ಶಾಂಘೈ ಸಹಕಾರ ಶೃಂಗಸಭೆ ಅಂತ ನೋಡಿದ್ವಿ. ಆದರೆ ಶಾಂಘೈ ಸಹಕಾರ ಸಂಸ್ಥೆ ಪ್ಲಸ್ ಸಭೆ ಅಂದರೆ ಏನು, ಇದರ ಬಗ್ಗೆಯೂ ಕೂಡ ತಿಳ್ಕೊಳ್ಳೋಣ. ಸೊ ಈ ಸಭೆಯಲ್ಲಿ ಚೀನಾ ದೇಶ, ಗಮನಿಸಿ ಆಪ್ಷನ್ ನಂಬರ್ 1 ಸರಿಯಾಗಿದೆ. ಚೀನಾ ದೇಶ ಗ್ಲೋಬಲ್ ಗವರ್ನೆನ್ಸ್ ಇನಿಷಿಯೇಟಿವನ್ನು ಜಾರಿಗೆ ತಂದಿದೆ. ಹಾಗಾದರೆ ಈ ಗ್ಲೋಬಲ್ ಗವರ್ನೆನ್ಸ್ ಇನಿಷಿಯೇಟಿವ್ನ ಉದ್ದೇಶವೇನು, ಈ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಸೊ ನೋಡಿ, ಯುನೈಟೆಡ್ ನೇಷನ್ ಚೀಫ್ ವೆಲ್ಕಮ್ಸ್ ಗ್ಲೋಬಲ್ ಗವರ್ನೆನ್ಸ್ ಇನಿಷಿಯೇಟಿವ್, ಇದನ್ನು GGI ಅಂತ ಕರೀತಾರೆ. ಇದನ್ನು UN ಚೀಫ್ ವೆಲ್ಕಮ್ ಮಾಡಿದ್ದಾರೆ. ಓಕೆ, ಸೊ ಹಾಗಾದರೆ ಈ GGIಯನ್ನು ಪ್ರಪೋಸ್ ಮಾಡಿರ್ತಕ್ಕಂಥದ್ದು ಚೀನಾ ದೇಶ. ಓಕೆ, ಸೊ ಹೆಚ್ಚಿನ ಡೀಟೇಲ್ಸ್ ನೋಡೋಣ. ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕು ಇದು ನಿಮಗೆ. ಓಕೆ, ತಿಳ್ಕೊಳ್ಳೋಣ ನಾವು. ನೋಡಿ, 2025ರಲ್ಲಿ ಟಿಯಾನ್ಜಿನ್ನಲ್ಲಿ ನಡೆದಂತಹ ಶಾಂಘೈ ಸಹಕಾರ ಸಂಸ್ಥೆ ಪ್ಲಸ್, ಓಕೆ, ಸೊ ಈ ಒಂದು ಸಭೆಯಲ್ಲಿ ಚೀನಾದ ಅಧ್ಯಕ್ಷರಾಗಿರ್ತಕ್ಕಂಥ ಕ್ಸಿ ಜಿನ್ಪಿಂಗ್ ಜಾಗತಿಕ ಆಡಳಿತ ಉಪಕ್ರಮ ಗ್ಲೋಬಲ್ ಗವರ್ನೆನ್ಸ್ ಇನಿಷಿಯೇಟಿವನ್ನು ಪರಿಚಯಿಸಿದ್ದಾರೆ.
ಶೃಂಗಸಭೆಯ SCO ಸದಸ್ಯ ರಾಷ್ಟ್ರಗಳು, ಟರ್ಕಿಯಂತಹ ಸಂವಾದ ಪಾಲುದಾರರು, ವೀಕ್ಷಕ ರಾಷ್ಟ್ರಗಳು ಇದರಲ್ಲಿ ಸೇರಿವೆ. ನ್ಯಾಯಯುತ ಮತ್ತು ಸಮಾನ ಜಾಗತಿಕ ಆಡಳಿತ ವ್ಯವಸ್ಥೆಯ ಅಗತ್ಯವನ್ನು ಕ್ಷಿ ಇಲ್ಲಿ ಒತ್ತಿ ಹೇಳಿದ್ದಾರೆ. GGI ಏನು ಮಾಡುತ್ತೆ ನೋಡಿ, GGIನ ಉದ್ದೇಶವೇನು, ಅದರ ಗುರಿ ಏನು, ಇದು ನೆನ್ಪಿಟ್ಕೊಳ್ಳಿ. ಅಂದರೆ GGIನ ಗುರಿ ಸಾರ್ವಭೌಮ ಸಮಾನತೆ, ನೋಡಿ ಸಾರ್ವಭೌಮ ಸಮಾನತೆ, ಅಂತಾರಾಷ್ಟ್ರೀಯ ಕಾನೂನು, ಬಹುಪಕ್ಷೀಯತೆ ಮತ್ತು ಜನಕೇಂದ್ರಿತ ನೀತಿಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಸೊ ಈ ಪಾಯಿಂಟನ್ನು ನೆನಪಿಟ್ಕೋಬೇಕು ನೀವು. GGIನ ಉದ್ದೇಶವೇನು ಅಂತ ಕೇಳಿದರೆ ಸಾರ್ವಭೌಮ ಸಮಾನತೆ, ಅಂತಾರಾಷ್ಟ್ರೀಯ ಕಾನೂನು ಉತ್ತೇಜನ, ಬಹುಪಕ್ಷೀಯತೆ ಸಾಧಿಸುವುದು, ಜನಕೇಂದ್ರಿತ ನೀತಿಗಳನ್ನು ಉತ್ತೇಜಿಸುವುದು ಅಥವಾ ಜಾರಿಗೆ ತರುವುದು ಇದರ ಪ್ರಮುಖ ಗುರಿಯಾಗಿದೆ. ಓಕೆ, ಸೊ ಇಷ್ಟು ಮಾಹಿತಿ ನೆನಪಿರಲಿ. ಹಾಗಾದರೆ ಶಾಂಘೈ ಸಹಕಾರ ಸಂಸ್ಥೆ ಹೋಗಿ ಪ್ಲಸ್ ಯಾಕಾಯಿತು, ಇದರ ಬಗ್ಗೆ ನಾವು ನೋಡೋಣ. ನೋಡಿ, ಪ್ರಾದೇಶಿಕ ಭದ್ರತೆ ಮತ್ತು ಆರ್ಥಿಕ ಸಹಕಾರವನ್ನು ಹೆಚ್ಚಿಸಲು SCOವನ್ನು 2001ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ಚೀನಾ, ರಷ್ಯಾ, ಭಾರತದಂತಹ ಪ್ರಮುಖ ಯುರೇಷಿಯನ್ ದೇಶಗಳನ್ನು ಒಳಗೊಂಡಿದೆ. ಸಂವಾದ ಪಾಲುದಾರರು ಮತ್ತು ವೀಕ್ಷಕರನ್ನು ಸೇರಿಸಲು ಸಂಸ್ಥೆಯು ವಿಸ್ತರಿಸಿದೆ. ಇಲ್ಲಿ ನೋಡಿ, ಸಂಸ್ಥೆಯು ವಿಸ್ತರಿಸಿದೆ. ಓಕೆ, ಅಂದರೆ ಸಂವಾದ ಪಾಲುದಾರರು ಮತ್ತು ವೀಕ್ಷಕರನ್ನು ಸೇರ್ಪಡೆಗೊಳಿಸುವ ಉದ್ದೇಶದಿಂದಾಗಿ SCOವನ್ನು ವಿಸ್ತರಣೆ ಮಾಡಲಾಗಿದೆ. ಈ ವಿಸ್ತರಣೆ ಮಾಡಿದಂತಹ ಸಂಸ್ಥೆಯೇ SCO ಪ್ಲಸ್ ಸಭೆ ನಡೆಯಿತು. ಇಲ್ಲಿ ವಿಶಾಲ ಸದಸ್ಯರನ್ನು ಒಟ್ಟುಗೂಡಿಸಿ ವಿಶಾಲ ಸಹಕಾರವನ್ನು ಚರ್ಚಿಸುತ್ತವೆ. ಈ ಗುಂಪು ಭಯೋತ್ಪಾದನೆಯನ್ನು ಎದುರಿಸುವುದು, ವ್ಯಾಪಾರವನ್ನು ಉತ್ತೇಜಿಸುವುದು ಮತ್ತು ರಾಜಕೀಯ ಸಂವಾದವನ್ನು ಪ್ರೋತ್ಸಾಹಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ನೋಡಿ, ಈ ಪಾಯಿಂಟನ್ನು ಗಮನಿಸಬೇಕು, ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕ್ವಶನನ್ನು ಯಾವ ರೀತಿ ಬೇಕಾದರೂ ಕೇಳಬಹುದು. SCO ಪ್ಲಸ್ ಸಭೆಯ ಉದ್ದೇಶವೇನು, ಡೈರೆಕ್ಟಾಗಿ ಕೇಳ್ಬೋದು. ಇತ್ತೀಚೆಗೆ ನಡೆದ SCO ಪ್ಲಸ್ ಸಭೆಯ ಉದ್ದೇಶವೇನು. ಸೊ ಇಲ್ಲಿ ವಿಶಾಲಗೊಂಡಂತಹ ಸದಸ್ಯರು ಏನು ಕ್ರಮವನ್ನು ಕೈಗೊಂಡುದರ ಯಾವುದರ ಮೇಲೆ ಕೇಂದ್ರೀಕರಿಸಿ ಈ ಸಭೆಯನ್ನು ನಡೆಸಲಾಯಿತು ಅಂತ ಕೇಳಿದರೆ, ಒಂದನೇದಾಗಿ ಭಯೋತ್ಪಾದನೆಯನ್ನು ಎದುರಿಸುವುದು, ಎರಡನೇದಾಗಿ ವ್ಯಾಪಾರವನ್ನು ಉತ್ತೇಜಿಸುವುದು, ಮೂರನೇದಾಗಿ ರಾಜಕೀಯ ಸಂವಾದವನ್ನು ಪ್ರೋತ್ಸಾಹಿಸುವ ಉದ್ದೇಶವನ್ನು ಹೊಂದಿದೆ. ಸೊ ಈ ಮೂರು ವಿಷಯಗಳ ಮೇಲೆ ಕೇಂದ್ರೀಕರಿಸಲಾಗಿದೆ SCO ಪ್ಲಸ್. ಓಕೆ, ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಕೇಂದ್ರ ಶಿಕ್ಷಣ ಸಚಿವಾಲಯವು ಇತ್ತೀಚೆಗೆ ಬಿಡುಗಡೆ ಮಾಡಿದ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಈ ವರದಿಯ ಪ್ರಕಾರ ಕೆಳಗಿನ ಯಾವ ವಿವಿ ದೇಶದ ನಂಬರ್ 1 ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನೋಡಿ, ಇತ್ತೀಚೆಗೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಎಜುಕೇಷನ್, ನೋಡಿ ಕೇಂದ್ರ ಶಿಕ್ಷಣ ಸಚಿವಾಲಯ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕನ್ನು ಬಿಡುಗಡೆ ಮಾಡಿದೆ. ಇದನ್ನು NIRF ಅಂತ ಕರೀತಾರೆ. ಸೊ NIRF ಬಗ್ಗೆ ನಿಮಗೆ ಆಲ್ರೆಡಿ ಸುಮಾರು ಸರಿ ನಿಮಗೆ ಮನದಟ್ಟಾಗಿರುತ್ತೆ. ಈ ಒಂದು ಕ್ವಶನ್ ಮಾಡಬೇಕಾದ್ರೆ NIRF ಪ್ರತಿ ವರ್ಷ NIRFನ್ನು ಯಾವ ಕೇಂದ್ರ ಸಚಿವಾಲಯ ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದರೆ ಮಿನಿಸ್ಟ್ರಿ. ಓಕೆ, ಸೊ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇದನ್ನು ಪ್ರತಿ ವರ್ಷ ಬಿಡುಗಡೆ ಮಾಡುತ್ತದೆ. ಇದೀಗ ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ಸತತ 10ನೇ ವರ್ಷ IISc ಬೆಂಗಳೂರು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಅಗ್ರಸ್ಥಾನ ಬಂದಿದೆ. ಸೊ ಇದನ್ನು ಗಮನಿಸಬೇಕು. ಓಕೆ, ಶ್ರೇಷ್ಠ ಒಂದು ಪ್ರಶಸ್ತಿ ಇದು, ಶ್ರೇಷ್ಠತೆ. ನೋಡಿ, ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ರ್ಯಾಂಕಿಂಗ್ ಬಿಡುಗಡೆಯಾಗಿದೆ. ಬೆಂಗಳೂರಿನ IISc ಸತತ 10ನೇ ವರ್ಷವೂ ದೇಶದ ನಂಬರ್ 1 ವಿವಿ. ಇಲ್ಲಿ ವಿಶ್ವವಿದ್ಯಾಲಯ ಅಂತ ಕೇಳಿದರೆ IISc ಬೆಂಗಳೂರು. ಅದರಲ್ಲೂ ಉತ್ತಮ ಕಾನೂನು ವ್ಯವಸ್ಥೆ ಹೊಂದಿರತಕ್ಕಂಥದ್ದು ಯಾವುದು ಅಂದರೆ ಬೆಂಗಳೂರಿನ ಲಾ ಕಾಲೇಜ್ ಅಥವಾ ಲಾ ಸ್ಕೂಲ್. ಇದು ಕೂಡ ನೆನಪಿರಲಿ. ಸೊ ಟಾಪ್ ಸಂಸ್ಥೆಗಳು ಯಾವ್ಯಾವ ಇದ್ದಾವೆ ಎಲ್ಲ ಡೀಟೇಲ್ಸನ್ನು ನಾವು ನೋಡೋಣ. ನೋಡಿ, ಕೇಂದ್ರ ಶಿಕ್ಷಣ ಸಚಿವಾಲಯ ಸೊ NIRFನ್ನು ಬಿಡುಗಡೆ ಮಾಡಿದೆ. ಓಕೆ, ಸೊ ಈ ವರದಿಯ ಪ್ರಕಾರ ಸತತ 10ನೇ ವರ್ಷ ಈ ಒಂದು IISc ಬೆಂಗಳೂರು ನಂಬರ್ 1 ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ದೇಶದ ನಂಬರ್ 1 ಅತ್ಯುತ್ತಮ ಸಂಶೋಧನಾ ಸಂಸ್ಥೆ. ನೋಡಿ, ವಿವಿ ಅಷ್ಟೇ ಅಲ್ಲದೆ
ಅತ್ಯುತ್ತಮ ಸಂಶೋಧನಾ ಸಂಸ್ಥೆ ಗೌರವಕ್ಕೂ ಕೂಡ ಪ್ರಶಸ್ತಿ ಸಂದಿದೆ. ಸಮಗ್ರ ಶಿಕ್ಷಣ ಸಂಸ್ಥೆಗಳ ವಿಭಾಗದಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಗಮನಿಸಬಹುದು, ಸಮಗ್ರ ಶಿಕ್ಷಣ ಸಂಸ್ಥೆ ಅಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವಿಭಾಗದಲ್ಲಿ 2ನೇ ಸ್ಥಾನದಲ್ಲಿದೆ. ಸೊ 1ನೇ ಸ್ಥಾನದಲ್ಲಿ ಯಾವುದಿದೆ ಹಾಗಾದರೆ ನೋಡೋಣ. ಸೊ ಸಮಗ್ರ ಶಿಕ್ಷಣ ಸಂಸ್ಥೆಗಳ ವಿಭಾಗದಲ್ಲಿ 2ನೇ ಸ್ಥಾನದಲ್ಲಿದೆ. ಇನ್ನು ಒಟ್ಟಾರೆ ಶಿಕ್ಷಣ ಸಂಸ್ಥೆಗಳ ಪೈಕಿ IIT ಮದ್ರಾಸ್ ಮೊದಲ ರ್ಯಾಂಕಲ್ಲಿದೆ. ಇಲ್ಲಿ ಪಾಯಿಂಟನ್ನು ಗಮನಿಸಬೇಕು ಸ್ನೇಹಿತರೆ. ಇಲ್ಲಿ ಸೊ ವಿಶಿಷ್ಟವಾಗಿರತಕ್ಕಂಥ ಪಾಯಿಂಟ್ಗಳಿದ್ದಾವೆ ನೋಡಿ. ದೇಶದ ಅಗ್ರ ವಿಶ್ವವಿದ್ಯಾಲಯ VV ಅಂತ ಬಂದರೆ IISc ಬೆಂಗಳೂರು ಅಂತ ನಿಮಗೆ ಗೊತ್ತಾಯಿತು. ಹಾಗಾದರೆ ಇನ್ನೊಂದು 2ನೇ ಪಾಯಿಂಟು, 2ನೇ ಅಂದರೆ ಅತ್ಯುತ್ತಮ ಸಂಶೋಧನಾ ಸಂಸ್ಥೆ ಅಂದರೆ ಸೊ ಈ ಸಂಶೋಧನಾ ಸಂಸ್ಥೆ ಅಂತ ಬಂದರೆ ಇದು ಕೂಡ IISc ಬೆಂಗಳೂರು. 2 ಪಾಯಿಂಟಲ್ಲಿ ಕೂಡ IISc ಬೆಂಗಳೂರು ಅಗ್ರಸ್ಥಾನದಲ್ಲಿದೆ. ಆದರೆ ಸಮಗ್ರ ಶಿಕ್ಷಣ ಸಂಸ್ಥೆ ಅಂದರೆ ಈ ಒಂದು ವಿಭಾಗ ಓಕೆ ದೇಶದಲ್ಲಿ ಆಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವಿಭಾಗದಲ್ಲಿ ಅಗ್ರಸ್ಥಾನ ಯಾವುದು ಅಂತ ಕೇಳಿದರೆ IIT ಮದ್ರಾಸ್ ಇಲ್ಲಿ ಅಗ್ರಸ್ಥಾನದಲ್ಲಿದೆ. IIT ಮದ್ರಾಸ್ ಅಗ್ರಸ್ಥಾನದಲ್ಲಿದೆ. IISc ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಸೊ ನೋಡಿ, ಕ್ವಶನ್ ಹೇಗೆ ಬೇಕಾದ್ರೂ ಕೇಳ್ಬೋದು. ಆ ಕಾರಣಕ್ಕಾಗಿ ಇದು ಮಾಹಿತಿ ನೆನಪಿರಲಿ ನಿಮಗೆ. ಸೊ ಇಲ್ಲಿ ಟಾಪ್ ಸಂಸ್ಥೆಗಳ ಬಗ್ಗೆ ನೋಡಿ. IISc ಬೆಂಗಳೂರು ನಂಬರ್ 1 VV, ನಂಬರ್ 1 ಅತ್ಯುತ್ತಮ ಸಂಶೋಧನಾ ಸಂಸ್ಥೆ ವಿಭಾಗದಲ್ಲಿದೆ. ದೇಶದ ನಂಬರ್ 2 ಸಮಗ್ರ ಶಿಕ್ಷಣ ಸಂಸ್ಥೆ. ನೋಡಿ ಇಲ್ಲಿ ಪಾಯಿಂಟ್ ಕ್ಲಿಯರ್ ಆಗಿದೆ, ಇಷ್ಟು ನೆನಪಿರಲಿ. ಇನ್ನು ಬೆಂಗಳೂರಿನ ಲಾ ಸ್ಕೂಲ್ ಯೂನಿವರ್ಸಿಟಿ ಏನಿದೆ ದೇಶದ ಅತ್ಯುತ್ತಮ ಕಾನೂನು ಕಾಲೇಜು. ಇಲ್ಲಿ ಯಾಕೆ ಈ ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್ ಅಂದರೆ ಡೈರೆಕ್ಟಾಗಿ ಕೇಂದ್ರ ಸರ್ಕಾರ ಇದನ್ನು ಬಿಡುಗಡೆ ಮಾಡುತ್ತೆ. ಸೊ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆಯಲ್ಲ, ನಮ್ಮ ಕೇಂದ್ರ ಸರ್ಕಾರನೇ ಈ ಒಂದು ವರದಿಯನ್ನು ಬಿಡುಗಡೆ ಮಾಡುವುದರಿಂದ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟು. ಓಕೆ, ಅಂತಾರಾಷ್ಟ್ರೀಯ ಸಂಸ್ಥೆಗಿನ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ನೆನಪಿರಬೇಕು ಇದು ನಿಮಗೆ. ಜೊತೆಗೆ ಸೊ IIM ಬೆಂಗಳೂರು. ಓಕೆ, ಸೊ ನೋಡಿ IIM ಸೊ ಅಂದರೆ IIM ಬೆಂಗಳೂರು ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ. ಸೊ ಇಲ್ಲಿ ವಿಭಾಗದಲ್ಲಿ ಈ ಕಾಲೇಜು ದೇಶಕ್ಕೆ 2ನೇ ಸ್ಥಾನ, ಇದು ಕೂಡ 2ನೇ ಸ್ಥಾನ ನೋಡಿ. ಇನ್ಸ್ಟಿಟ್ಯೂಷನ್ ಮತ್ತು ಮ್ಯಾನೇಜ್ಮೆಂಟ್ ಇವೆರಡರಲ್ಲೂ ವಿಭಾಗದಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ ದೇಶದಲ್ಲಿ. ಸೊ ಇದು ನೆನಪಿರಬೇಕು. ಸೊ ಇಷ್ಟು ಮಾಹಿತಿ 8ನೇ ಕ್ವಶನ್ಗೆ ಸಂಬಂಧಪಟ್ಟಂತೆ. ಈಗ ನಾವು 9ನೇ ಕ್ವಶನ್ ನೋಡಿ. ಛತ್ತೀಸ್ಗಢ ತೆಲಂಗಾಣ ಗಡಿಯಲ್ಲಿರುವ ಕರ್ರೆಗುಟ್ಟ ಬೆಟ್ಟದಲ್ಲಿ ನಡೆಸಲಾದಂತಹ ಅತಿದೊಡ್ಡ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯ ಹೆಸರೇನು? ಸರಿಯಾದಂಥ ಉತ್ತರ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್. ಓಕೆ, ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಯಾವುದಕ್ಕಾಗಿ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಕೇಂದ್ರ ಮೀಸಲು ಪೊಲೀಸ್ ಪಡೆ CRPF, ಛತ್ತೀಸ್ಗಢ ಪೊಲೀಸ್, ಜಿಲ್ಲಾ ಮೀಸಲು ಗಾರ್ಡ್ DRG, ಕಮಾಂಡೋ ಬೆಟಾಲಿಯನ್ ಫಾರ್ ರಿಸಲ್ಯೂಟ್ ಆ್ಯಕ್ಷನ್ ಕೋಬ್ರಾ ಈ ಸಿಬ್ಬಂದಿಯನ್ನು ಸನ್ಮಾನಿಸಲಾಗಿದೆ. ಯಾಕಂದರೆ ಛತ್ತೀಸ್ಗಢ ತೆಲಂಗಾಣ ಗಡಿಯಲ್ಲಿರುವ ಕರ್ರೆಗುಟ್ಟ ಬೆಟ್ಟದಲ್ಲಿ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಇದುವರೆಗಿನ ಅತಿದೊಡ್ಡ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಲ್ಲಿ ಇವು ಭಾಗಿಯಾಗಿದ್ದವು. ಓಕೆ, ಮಾರ್ಚ್ 31, 2026 ವೇಳೆಗೆ ಭಾರತವನ್ನು ನಕ್ಸಲ್ ಮುಕ್ತಗೊಳಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಸೊ ಇಷ್ಟು ಇವತ್ತಿನ ಪ್ರಮುಖ ಕ್ವಶನ್ಗಳು ಅಥವಾ ಕರೆಂಟ್ ಅಫೇರ್ಸು. ನಿನ್ನೆಯ ಪ್ರಶ್ನೆಗಳಿಗೆ ಉತ್ತರ ನೋಡಿ. ಅರೆವಾಹಕಗಳಿಗೆ 2 ಉದಾಹರಣೆ ಕೊಡ್ರಿ ಅಂತ ಹೇಳಿದ್ದೆ. ಸೊ ಇಲ್ಲಿ ಸಿಲಿಕಾನ್ ಮತ್ತು ಜರ್ಮನಿಯಂ. ಸುಮಾರು ಜನ ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ. ಸೊ ಕಾಮೆಂಟ್ ಕೂಡ ಕಡಿಮೆ ಇದೆ, ಸೊ ಹೆಚ್ಚಿನ ಕಾಮೆಂಟನ್ನು ಮಾಡಿ. ಇವು ಶುದ್ಧ ಅಂಶಗಳು. ಗ್ಯಾಲಿಯಂ ಆರ್ಸೆನೈಡ್ ಅಥವಾ ಕ್ಯಾಡ್ಮಿಯಂ ಸೆಲೆನೈಡ್ನಂತಹ ಸಂಯುಕ್ತಗಳು ಅರೆವಾಹಕಗಳು. ಇನ್ನು 2ನೇ ಕ್ವಶನ್ ನೋಡಿ. ತಂಬಾಕು ಅಂದರೆ ಅದರ ಉಪ ಉತ್ಪನ್ನಗಳು ಸಿಗರೇಟ್ ಆಗಿರ್ಬೋದು, ಪಾನ್ ಮಸಾಲ, ಗುಟ್ಕಾ, ಸೊ ರಿವಾಲ್ವಾರು, ಪಿಸ್ತೂಲು, ಬೆಟ್ಟಿಂಗು, ಕ್ಯಾಸಿನೋ ಇವುಗಳಿಗೆ ಎಷ್ಟು ಸರ್ಕಾರ GST ತೆರಿಗೆ ವಿಧಿಸಿದೆ ಅಂತ ಕೇಳಿದ್ದೆ. ಸೊ ಸುಮಾರು ಜನ ಆನ್ಸರ್ ಮಾಡಿದ್ದಾರೆ 40% ಅಂತ. ಓಕೆ, ಇದು ಸರಿಯಾಗಿದೆ. ಇವತ್ತಿನ ಪ್ರಶ್ನೆಗಳು ನಿಮಗಾಗಿ. ಸೊ ಪ್ರತಿಯೊಬ್ಬರು ಇದಕ್ಕೆ ಆನ್ಸರ್ ಮಾಡಬೇಕು. ಓಕೆ, 1ನೇ ಕ್ವಶನ್ ನೋಡಿ. ಸ್ಪ್ರೀ ಯೋಜನೆಯ ವಿವರಣೆ ತಿಳಿಸಿ. ಸ್ಪ್ರೀ ನೋಡಿ ಏನಿದೆ, ಇದರ ಫುಲ್ ಫಾರ್ಮ್ ಏನು ತಿಳಿಸಿ. 2ನೇದಾಗಿ ಅಣ್ವಸ್ತ್ರ ಹೊತ್ತೊಯ್ಯಬಲ್ಲ ಖಂಡಾಂತರ ಕ್ಷಿಪಣಿಯಾದ DF-5C ಎಷ್ಟು ಮ್ಯಾಕ್ ವೇಗವನ್ನು ತಲುಪುವ ಸಾಮರ್ಥ್ಯವನ್ನು ಹೊಂದಿದೆ? ಸೊ ಇವೆರಡಕ್ಕೂ ಕೂಡ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಆನ್ಸರ್ ಮಾಡಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ.
ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.